ಈ ಹೊತ್ತಿನ ಪವರ್ ಸ್ಟೋರಿಯಲ್ಲಿ ಮೊದಲ ಸ್ಟೋರಿ, ಶಂಕಿತ ಉಗ್ರ ಉಮರ್ ಈತನ ಮತ್ತಷ್ಟು ಸಂಚುಗಳೆಲ್ಲವೂ ಕೂಡ ಬಟಾಬಯಲಾಗ್ತಾ ಇದೆ ತನಿಖೆಯಲ್ಲಿ. ಡಾಕ್ಟರ್ ಉಮರ್ ಈತ ಏನೇ ಸಂಚು ರೂಪಿಸಿದ್ದ ಗೊತ್ತಾ? ವೃತ್ತಿಯಲ್ಲಿ ಈತ ವೈದ್ಯ, ಆದರೆ ಮಾಡಿದ್ದು ಮಾತ್ರ ಭಯೋತ್ಪಾದಕ ಕೃತ್ಯ. ವೈದ್ಯರ ಬೆಂಬಲಿತ ಭಯೋತ್ಪಾದಕ ಜಾಲದ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈತನ ಜೊತೆಗೆ ಒಬ್ಬರಲ್ಲ, 5ರಿಂದ 6 ವೈದ್ಯರು ಇದ್ರು. ಎಲ್ಲರೂ ಸೇರಿಕೊಂಡು ಭಯೋತ್ಪಾದಕ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋ ಮಾಹಿತಿ. 9ರಿಂದ 10 ಸದಸ್ಯರನ್ನ ಒಳಗೊಂಡಂತಹ ಭಯೋತ್ಪಾದಕ ಜಾಲ ಅದಾಗಿತ್ತಂತೆ. ತಮ್ಮ ವೈದ್ಯಕೀಯ ಅರ್ಹತೆಗಳನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಲ್ಲರೂ. ನವೆಂಬರ್ 9ನೇ ತಾರೀಕು ಉಮರ್ ತಲೆಮರೆಸಿಕೊಂಡಿದ್ದ. ವೈದ್ಯಕೀಯ ಹಾಗೂ ವಿವಿಯ ಕೆಲಸಕ್ಕೂ ಕೂಡ ಹೋಗಿಲ್ಲ, ಅಬ್ಸೆಂಟ್. ಎಲ್ಲೋದ ಅಂತ ನೋಡಿದ್ರೆ ಡೆಲ್ಲಿಲಿದ್ದ, ರೆಡ್ ಫೋರ್ಟ್ ಎದುರುಗಡೆ ಪಾರ್ಕಿಂಗ್ ಲಾಟಲ್ಲಿದ್ದ. ಅಲ್ಲಿ 3 ಗಂಟೆಗಳ ಕಾದು, ಅದು ಯಾರು ಕಾದಿದ್ದೋ, ಯಾರನ್ನು ಮೀಟ್ ಮಾಡಿದ್ನೋ, ಯಾಕಾಗಿ ಅಲ್ಲಿ 3 ಅವರ್ಸ್ ಏನು ಸ್ಪೆಂಡ್ ಮಾಡ್ದ, ಏನೇನು ಚಟುವಟಿಕೆ ಮಾಡ್ದ, ಅದು ಈಗಲೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಅದಾದಮೇಲೆ ಮಧ್ಯಾಹ್ನ 3:30 ಅಷ್ಟೊತ್ತಿಗೆಲ್ಲ ಪಾರ್ಕಿಂಗ್ ಎಂಟ್ರಿ ಕೊಟ್ಟು ಅಲ್ಲಿಂದ ಹೊರಗಡೆ ಬಂದಿದ್ದೆ 6:30, 6:45 ಅಷ್ಟೊತ್ತಿಗೆ. ಆ ಪಾರ್ಕಿಂಗ್ ಲಾಟಿಂದ ಹೊರಗೆ ಬಂದು ಮೇನ್ ರೋಡ್ ರೆಡ್ ಫೋರ್ಟ್ ಎದುರುಗಡೆ ಬರ್ತಾ ಇದ್ದಂತೆ ಕಾರ್ ಬ್ಲಾಸ್ಟ್ ಆಗುತ್ತೆ. ಸೊ ಅಲ್ಲಿ ಆ ಕಾರ್ ಒಳಗಡೆ 3 ಜನ ಇದ್ರು ಅನ್ನೋ ಮಾಹಿತಿ. ಬಟ್ ಡೋಂಟ್ ನೋ, ಯಾಕೆಂದರೆ ಆ CCTV ವಿಜುವಲ್ಸಲ್ಲಿ ಆ ಟೋಲ್ ಗೇಟ್ ಅಥವಾ ಆತ ಡೆಲ್ಲಿಲಿ ಮಧ್ಯರಾತ್ರಿ ಹಿಂದಿನ ದಿನ 9ನೇ ತಾರೀಕು ರಾತ್ರಿ ಕಳೆದು ಮಧ್ಯರಾತ್ರಿ 2:30 ಅಷ್ಟೊತ್ತಿಗೆಲ್ಲ ಡೆಲ್ಲಿಲಿ ಓಡಾಡಿದ್ದ. ಈಗ NIA ಈ ಕೇಸನ್ನು ಬಹಳ ಚುರುಕಾಗಿ ತನಿಖೆ ಮಾಡ್ತಾ ಇದೆ. ಈ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಈತನ ರಹಸ್ಯಕ್ಕೆ ಕೈ ಹಾಕಿದೆ ತಂಡ. ಸ್ಫೋಟಕ್ಕೂ ಮುಂಚೆ ಈ ಡಾಕ್ಟರ್ ಉಮರ್ ಹಲವು ಕಡೆಗಳಲ್ಲಿ ಓಡಾಡಿದ್ದ. ಕನ್ನಾಟ್ ಸ್ಥಳ ಸೇರಿದಂತೆ ಹಲವು ಕಡೆಗಳಲ್ಲಿ ಉಮರ್ ಓಡಾಡಿದ್ದಾನೆ. ನಾನು ಹೇಳಿದ್ದಲ್ಲ, ಮಧ್ಯರಾತ್ರಿ 2:30ರವರೆಗೂ ಕಾರ್ನಲ್ಲಿ ಈತ ಸುತ್ತಾಡಿರ್ತಾನೆ. ಆಮೇಲೆ ಮಯೂರ್ ವಿಹಾರ್ ಅಂತ ಒಂದು ಪ್ರದೇಶ ಇದೆ, ಅಲ್ಲೆಲ್ಲ ಕಡೆಯೂ ಕೂಡ ಓಡಾಡಿದ್ದಂತೆ ಈತ ಉಮರ್. ಆಮೇಲೆ ಈ ಕಾರು ಸ್ಫೋಟಕ್ಕೆ ಸಂಬಂಧಿಸಿದಂತೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಈ ಕೃತ್ಯವನ್ನ ಎಸಗೋದಕ್ಕೆ ವಿದೇಶದಿಂದ ಕಾರ್ಯನಿರ್ವಹಣೆ ಆಗಿರುವ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಬಟ್ NIA ಎಲ್ಲ ಆಂಗಲ್ನಲ್ಲೂ ತನಿಖೆಗಿಳಿದಿದೆ. ಇದು ಬೈ ಆಕ್ಸಿಡೆಂಟ್ ಅಲ್ಲಿ ಸ್ಫೋಟ ಆಗಿದ್ದ ಅಥವಾ ಆತ್ಮಾಹುತಿ ದಾಳಿನ, ಅದು ಸೆಕೆಂಡರಿ. ಬ್ಲಾಸ್ಟ್ ಇಸ್ ಅ ಬ್ಲಾಸ್ಟ್. ಉಗ್ರ ಕೃತ್ಯ ಇಸ್ ಉಗ್ರ ಕೃತ್ಯ. ಭಯೋತ್ಪಾದಕ ಚಟುವಟಿಕೆ ಆಗಿದೆ. ಸೊ ಈಗ FIR ಅಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. FIR ಅನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಆ FIR ನಲ್ಲಿ ಉಗ್ರ ಚಟುವಟಿಕೆ, ಭಯೋತ್ಪಾದಕ ಕೃತ್ಯ, ಟೆರರಿಸ್ಟ್ ಆಕ್ಟ್ ಹೀಗನ್ನುವಂಥ ಉಲ್ಲೇಖ ಕೂಡ ಇದೆ. ಸೊ ಹಾಗಾಗಿ ಕನ್ಫರ್ಮ್ ಇದು ಬಾಂಬ್ ಬ್ಲಾಸ್ಟ್, ಉಗ್ರ ಚಟುವಟಿಕೆ.